ರೂಬಿನ್ ಅವ್ರು ಈಗ ರೈಟ್ ಸೈಡ್ ಹೋದ್ರೆ ದೇವರಮ್ಮನ ಬೆಟ್ಟ ತರೀಕೆರೆ ಆ ಕಡೆಗೆ ಹೋಗುತ್ತೆ ಕೈಮರದಿಂದ, ಲೆಫ್ಟಿಗೆ ಹೋದ್ರೆ ನಮಗೆ ಮುಳ್ಳಯ್ಯನಗಿರಿ ಸಿಗುತ್ತೆ ಅಲ್ವಾ? ಹೌದೌದು. ಸೊ ಹಾಗಾಗಿ ಮುಳ್ಳಯ್ಯನಗಿರಿ ಸೀತಾ ಹೇಳಿ 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 ಮುಳ್ಳಯ್ಯನಗಿರಿ ಸೀತಾಳಯ್ಯನ ಮಠ ಸಿಗುತ್ತೆ. ನಿಜ ನಿಜ. ಅಲ್ಲಿಗೆ ಏನಂದ್ರೆ ನಿಮಗೆ ಇಲ್ಲಿಂದನೂ ಮುಳ್ಳಯ್ಯನಗಿರಿಯಿಂದನೂ ಕೆಮ್ಮಣ್ಣಗುಂಡಿಗೆ ಹೋಗೋ ದಾರಿ ಇದೆ, ಆಮೇಲೆ ಕಲ್ಲತ್ಗಿರಿ ಫಾಲ್ಸಿಗೆ ಹೋಗಿ ಬರೋದಕ್ಕೆ ದಾರಿ ಇದೆ. ಯಾಕಂದ್ರೆ ಹಿಂದೆ ಸಹ ಬಾಬಾ ಬುಡನ್ಗಿರಿ ಹೋಗೋದಕ್ಕೂ ದಾರಿ ಇದೆ ಅಲ್ಲಿ. ಆ ಕಲ್ಲತ್ಗಿರಿ ಫಾಲ್ಸ್ ಅಲ್ಲೂ ಸಹ ಹಿಂದೆ ಒಬ್ಬ ITBT ಅವನು ಒಬ್ಬ ಅಡ್ವೆಂಚರ್ ಅವನೇ ಬಂದು ಅಲ್ಲಿ ರ್ಯಾಪ್ಲಿಂಗ್ ಮಾಡಕ್ ಹೋಗಿ ವಿಪುಲ್ ಕುಮಾರ್ SP ಅವರು ಚಿಕ್ಕಮಂಗ್ಳೂರಲ್ಲಿ ಇದ್ದಾಗ ಸಂತ್ವೇರಿ ಅನ್ನೋ ಜಾಗದಲ್ಲಿ ಒಂದು ಎಸ್ಟೇಟ್ ನಲ್ಲಿ ಹ್ಯಾಂಗ್ ಆಗಿ ಡೆತ್ ಆಗಿತ್ತು. ಯಾಕೆಂದ್ರೆ ಯಾರು ಅನುಮತಿ ತಗೊಳ್ಳೋದಿಲ್ಲ. ಈಗ ನಾನು ಅಡ್ವೆಂಚರ್ ಕ್ಲಬ್ ಅಂದಿದ ತಕ್ಷಣ ನನಗೇನು ಎಕ್ಸ್ಟ್ರಾ ಜೀವ ಇರೋದಿಲ್ಲ, ಒಂದು ಮಾಹಿತಿ ಯಾರಿಗೂ ಮಾಹಿತಿ ಕೊಡೋದಿಲ್ಲ. ಆಮೇಲೆ ಈಗ ಹೋಮ್ ಸ್ಟೇಗಳಾಗಿದ್ದರಿಂದ ಏನಾಗಿದೆ, ಬಹಳ ಪ್ರಾಮುಖ್ಯವಾದಂತ ಸಂಗತಿ, ಅತಿ ಹೆಚ್ಚಾದಂತ ಹೋಮ್ ಸ್ಟೇಗಳು ಆಗಿರೋದ್ರಿಂದ ಏನ್ ಮಾಡ್ತಾರೆ, ಅವ್ರವ್ರೇ ಕೆಲವರು ಅಡ್ವೆಂಚರ್ ಟ್ರೆಕ್ಕಿಂಗ್ ಈ ಎಲ್ಲಾ ಕಾರ್ಯಕ್ರಮಗಳು ಸ್ಟಾರ್ಟ್ ಮಾಡಿರೋದ್ರಿಂದ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲೆಲ್ಲಿ ಬರ್ತಾರೆ ಅಂತ ಹೇಳಿ ಯಾರಿಗೂ ಸಹ ಒಂದು ಮಾಹಿತಿ. ಈ ರೀತಿಯಾದಂತ ಇನ್ಸಿಡೆಂಟ್ ಗಳು ಆದಾಗ ಮಾತ್ರ ಎಲ್ಲ ಚರ್ಚೆಗಳು ಆಗ್ತವೆ ಸರ್. ಈಗ ಇಕೋ ಟೂರಿಸಂ ಅನ್ನೋ ಹೆಸರಲ್ಲಿ ಅರಣ್ಯ ಕಾಯ್ದೆಯ ಉಲ್ಲಂಘನೆ ಕೂಡ ಆಗ್ತಾ ಇದೆಯಲ್ಲ, ಇದಕ್ಕೆ ಹೊಣೆ ಯಾರು ಅಂತ? ಹೌದು ಸರ್, ಈಗ ಅರಣ್ಯ ಕಾಯ್ದೆ ಕಾನೂನನ್ನು ಸಹ ಬದಿಗಿಟ್ಟು, ಯಾಕಂದ್ರೆ ಹಿಂದೆ ಈಗಾಗಲೇ ಸುಮಾರು ಕಡೆ ಈ ಕವಿಕಲ್ಗಂಡಿ ಟೈಗರ್ ಝೋನ್ ಮಾಡಿದ್ದಾರೆ, ಆಮೇಲೆ ಮುತ್ತೋಡಿಯಲ್ಲಿ ಕೆಲವು ಸ್ಥಳಗಳನ್ನ ಮಾಡಿದ್ದಾರೆ, ಮತ್ತೆ ಕಾಂಡ್ಯದಲ್ಲಿ ಕುದುರೆ ಅಬ್ಬಿ ಫಾಲ್ಸ್ ಅಂತ ಹೇಳಿ ಒಂದಿದೆ, ಅಲ್ಲೂ ಸಹ ಟೈಗರ್ ಝೋನ್ ಮಾಡಿದ್ದಾರೆ. ಅಲ್ಲೆಲ್ಲ ರಿಸ್ಟ್ರಿಕ್ಷನ್ ಎಲ್ಲೂ ಹೋಗೋ ಆಗಿಲ್ಲ. ಆದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲಿ ಅವ್ರಿಗೆ ಮನ್ಸಿಗೆ ಬಂದಂಗೆ ಈಗ ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಹೋಗ್ತಾರೆ. ಏನಾದ್ರು ಈ ರೀತಿ ಅಂತ ಇನ್ಸಿಡೆಂಟ್ಗಳಾದಾಗ ಅವಾಗ ಎಲ್ಲರಿಗೂ ಎಚ್ಚೆತ್ಕೊಳ್ತಾರೆ. ಈಗ ಅರಣ್ಯ ಇಲಾಖೆಯವ್ರಿಗೂ ಸಹ ಅವ್ರಿಗೆ ಕೈ ಸಿಕ್ಕಿದ್ರೆ ಇಟ್ಕೊಳ್ತಾರೆ. ಸಿಗ್ದಲೇನೆ ಹೋದ್ರೆ ಏನ್ ಮಾಡ್ತೀರಾ? ಈಗ ಅಲ್ಲೆಲ್ಲ ಟೈಗರ್ ಝೋನ್, ಎಲ್ಲಿ ಕುದುರೆ ಅಬ್ಬಿ ಫಾಲ್ಸ್ ಇರ್ಬೋದು, ಮತ್ತೆ ಕವಿಕಲ್ಗಂಡಿ, ಈ ರೀತಿ ಅಂತ ಸುಮಾರು ಜಾಗದಲ್ಲಿ ಟೈಗರ್ ಝೋನ್ ಮಾಡಿದ್ದಾರೆ. ಆದ್ರೂ ಸಹ ಜನ ಲೆಕ್ಕ ಹಾಕೋದಿಲ್ಲ. ಈಗ ನಾವು ಅಡ್ವೆಂಚರ್ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ನಮ್ದೊಂದು ಕ್ಯಾಮ್ರಾ ಅಷ್ಟೇನೆ, ಬೇರೆಯವ್ರಿಗೆ ಯಾರ್ದು ಅಲೋ ಮಾಡಲ್ಲ. ಯಾಕಂದ್ರೆ ಬಹುತೇಕ ಮೊಬೈಲ್ ಮುಖಾಂತರ ಈ ಸೆಲ್ಫಿ ಅನ್ನೋದ್ರಿಂದಾನೇ ಅನೇಕ ಸಾವುಗಳನ್ನ ನೀವು ಪ್ರತಿದಿನ ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀರ. ಬೀಚ್ಗಳ ಹತ್ರ ಇರ್ಬೋದು, ಕೆರೆಗಳ ಹತ್ರ ಇರ್ಬೋದು, ಈ ತರ ಬೆಟ್ಟ ಗುಡ್ಡಗಳ ಮೇಲೆ ಅತಿ ಹೆಚ್ಚಾಗಿ ನಾನು ಅವಳಿಗಿಂತ ಮೇಲೋದೆ, ಇವನಿಗಿಂತ ಮೇಲೋದೆ, ಅವ್ರಿಗಿಂತ ತುದಿಲ್ ನಿಂತ್ಕೊಂಡು ನಾನು ಫೋಟೋ ತೆಗೆದೆ ಅಂತ ಒಂದು ಮನೋಭಾವ ಇರೋದ್ರಿಂದ ಏನಾಗ್ತದೆ, ಇವತ್ತು ಅನೇಕ ನೀವು ನೋಡ್ತೀರಾ ಟೂರಿಸ್ಟ್ಗಳು ಬಂದಿರ್ತಾರೆ. ಆ ತಂದೆ ತಾಯಿಗಳು ಪಾಪ ಮಕ್ಕಳಿಗೆ ಟೂರಿಸ್ಟಿಗೆ ಅಂತ ಕಳಿಸ್ತಾರೆ. ಅವ್ರಿಲ್ಲಿ ಬಂದು ಕೆರೆಯಲ್ಲಿ ಮುಳುಗೋದ್ರು, ಸಮುದ್ರದಲ್ಲಿ ಕೊಚ್ಕೊಂಡೋದ್ರು ಅನ್ನೋ ಇದನ್ನ ನಾವು ನೋಡಿ. ಅದೇ ರೀತಿ ಚಿಕ್ಕಮಂಗ್ಳೂರಲ್ಲಿ ಅದೇ ಪರಿಸ್ಥಿತಿ ಆಗ್ತಾ ಇರೋದು. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ. ಹಿಂದೆ ಒಂದು ರೂಲ್ ಮಾಡಿದ್ವಿ ನಾವು. ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಅಣ್ಣಾಮಲೈ SP ಇದ್ದಾಗ, ವಿಪುಲ್ ಕುಮಾರ್ ಇದ್ದಾಗ, ನಮ್ದೇ ಚಿಕ್ಕಮಂಗ್ಳೂರು ಅಡ್ವೆಂಚರ್ ಸ್ಪೋರ್ಟ್ಸ್ ಕ್ಲಬ್ ಇರೋದ್ರಿಂದ ಪರ್ಮಿಷನ್ ತಗೊಂಡು ಹೋಗ್ಬೇಕು. ಅವರು ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ನಮ್ಮ ಕಡೆಯಿಂದ ಒಬ್ಬ ಗೈಡ್ನ, ಟೂರಿಸ್ಟ್ ಪ್ರವಾಸೋದ್ಯಮ ಇಲಾಖೆಯಿಂದ ಒಬ್ಬ ಗೈಡ್ನ ಕೊಡುವಂತ ವ್ಯವಸ್ಥೆ ಇತ್ತು. ಆದ್ರೆ ಈಗ ಯಾರು ನಾನು ಹೇಳಿದ್ನಲ್ಲ, ಎಲ್ಲೆಲ್ಲ ಹೋಮ್ ಸ್ಟೇಗಳಿಗೆ ಬರ್ತಾರೆ, ಎಲ್ಲೆಲ್ಲ ಬರ್ತಾರೆ, ಯಾವ್ದೋ ರೆಸಾರ್ಟಿಗೆ ಬರ್ತಾರೆ, ಎಲ್ಲ ಅವ್ರವ್ರು ಹೋಗಿ ಬರ್ತಾರೆ ಅಂತ ಪರಿಸ್ಥಿತಿ ಚಿಕ್ಕಮಂಗ್ಳೂರ್ಲಾಗಿದೆ. ಈಗ ನಮ್ಮ ಜೊತೆಲಿರುವಂತ ಚಾರಣಿಗರು ಒಬ್ರು ಹೇಳಿದ್ರು, ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ರು, ನಾವು ಕೇರಳ ಅಥವಾ ಬೇರೆ ರಾಜ್ಯಗಳಿಗೆ ಹೋದ್ರೆ ಅಲ್ಲಿನ ಅರಣ್ಯ ಕಾಯ್ದೆ ಮತ್ತು ಅಲ್ಲಿ ಬಹಳ ಕಟ್ಟುನಿಟ್ಟಾಗಿರುತ್ತೆ. ಆದರೆ ಅಲ್ಲಿರುವಂಥ ಕಟ್ಟುನಿಟ್ಟಾಗಿರುವಂಥ ಕಾಯ್ದೆ ನಮ್ಮಲ್ಲಿ ಯಾಕೆ ಸರಿಯಾಗಿ ರೂಪಿತವಾಗ್ತಾ ಇಲ್ಲ ಅಂತ? ನೋಡಿ ಸರ್, ಈಗ ನಮ್ಮಲ್ಲಿ ಚಿಕ್ಕಮಂಗ್ಳೂರಲ್ಲಿ ನಾವು ಯಾವುದೇ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಯಾವ್ದಾದ್ರು ನಾವು ಅಡ್ವೆಂಚರ್ ಕ್ಯಾಂಪು ಟ್ರೆಕ್ಕಿಂಗ್ ಮಾಡಿದ್ರೆ ನಾವೇನ್ ಮಾಡ್ತೀವಿ, ಯಾಕಂದ್ರೆ ನಮ್ಮ ಅಡ್ವೆಂಚರ್ ಕ್ಲಬ್ ಅಲ್ಲಿ SP ಅವರೇ ಗೌರವಾಧ್ಯಕ್ಷರಾಗಿರ್ತಾರೆ, DF ಅವರು ಡೈರೆಕ್ಟರ್ ಆಗಿರ್ತಾರೆ, ಪ್ರವಾಸೋದ್ಯಮ ಡೈರೆಕ್ಟರ್ ಆಫೀಸರ್ ಡೈರೆಕ್ಟರ್ ಆಗಿರ್ತಾರೆ, ಯುವಜನ ಸೇವಾ ಕ್ರೀಡಾ ಇಲಾಖೆಯವರು ಡೈರೆಕ್ಟರ್ ಆಗಿರ್ತಾರೆ. ಸೊ ನಾವು ಎಲ್ಲೇ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಫಾರೆಸ್ಟ್ ಅವ್ರಿಬ್ರು, ಆಮೇಲೆ ಪೊಲೀಸ್ ಅವ್ರಿಬ್ರು, ನಮ್ಮ ಅಡ್ವೆಂಚರ್ ಕ್ಲಬ್ ಅವ್ರಿಬ್ರು, ಸೊ ಲೋಕಲ್ ಅವರು ಒಬ್ರು ನಾವು ತಗೊಳ್ತೀವಿ. ಯಾಕಂದ್ರೆ ಲೋಕಲ್ ಅವರು ನಮ್ಗಿಂತಾನು ಹೆಚ್ಚಾಗಿ, ಈಗ ನಿನ್ನೆ ಕಳೆದ ದಿನ ಈ ಶ್ರೀನಂದನ ಹೆಣ್ಮಕ್ಳು ಏನು ಮಿಸ್ ಆದ್ಲು, ಆ ಸ್ಥಳೀಯರು ನಮಗೆ ಅಲ್ಲಿ ದಾರಿ ತೋರಿಸಿದ್ರು. ಇಲ್ಲ ಅಂದ್ರೆ ಅಲ್ಲಿ ಹೋಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆ ಸ್ಥಳೀಯರು ಯಾಕೆಂದ್ರೆ ಅಲ್ಲಿ ಒಂದು ಮಾರ್ಗದಲ್ಲಿ ಅವರು ದೇವಿರಮ್ಮನ ಬೆಟ್ಟಕ್ಕೆ ಪ್ರತಿ ವರ್ಷ ದೀಪಾವಳಿ ದಿನ ಹೋಗುವಂತ ಒಂದ್ ಮಾರ್ಗ ಇದೆ. ಅಲ್ಲಿಂದ ನಾವು ಅಪೋಸಿಟ್ ಈ ಕಡೆ ಅದ್ರ ಎದುರಿಗೆ ನಾವು ಮಾಣಿಕ್ಯದಾರದ ಮೇಲೆ ಹೋಗ್ಬೇಕಾದ್ರೆ ಅಲ್ಲಿ ಯಾವುದೇ ಕಾಲ್ದಾರಿ ಇಲ್ಲ. ನಾವು ನೇರವಾಗಿ ಬೆಟ್ಟನೇ ಹತ್ಕೊಂಡು ಹೋಗ್ಬೇಕು. ಅಂತ ಕಡಿದಾದಂತ ಸ್ಥಳದಲ್ಲಿ ನಮಗೆ ಮಾರ್ಗ ತೋರಿಸೋರು ಆ ಸ್ಥಳೀಯ ಯುವಕರುಗಳು.
ಹಾಗಾಗಿ ನಾವ್ ಎಲ್ಲೇ ಹೋಗ್ಬೇಕಾದ್ರೆ ಸ್ಥಳೀಯರು ಲೋಕಲ್ ಅವ್ರನ್ನ ಒಬ್ಬರನ್ನ ನಾವು ಅಲ್ಲಿ ಖಂಡಿತ. ಅಕಸ್ಮಾತ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.